ನೋಡಿ ನಮಗೆ ಪ್ರೀತಿಯಿಂದ ಕೂಲ್ ಡ್ರಿಂಕ್ ಕೊಡ್ತಿದ್ದಾರೆ. ಹಬೀಬಿ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ನಾನಿವಾಗ ಹರಿಯಾಣದಲ್ಲಿದ್ದೇನೆ. ಹರಿಯಾಣದಲ್ಲಿ ತಾಯಿನ್ ಎನ್ನುವ ಒಂದು ಸಣ್ಣ ವಿಲೇಜಲ್ಲಿದ್ದೇನೆ. ಇಲ್ಲಿ ವಿಲೇಜಿದು ಎಕ್ಸ್ಪ್ಲೋರ್ ಮಾಡುವ ಅಂತ ಇವತ್ತು ನಾನು ವಿಡಿಯೋ ಮಾಡ್ತಾ ಇದ್ದೇನೆ. ಇಲ್ಲಿಯ ಜನರು, ಇಲ್ಲಿಯ ಕಸುಬು, ಇಲ್ಲಿಯ ವಾತಾವರಣ, ಇಲ್ಲಿಯ ಮಕ್ಕಳು, ಇಲ್ಲಿಯ ವಿಶೇಷತೆ ಎಲ್ಲ ಕೂಡ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾರೆ. ಸೊ ಬನ್ನಿ ನೋಡೋಣ ಮಕ್ಕಳು ಏನೋ ಮಾಡ್ತಾ ಇದ್ದಾರೆ. ಬನ್ನಿ ಅವ್ರ ಹತ್ರನೇ ಕೇಳೋಣ. ಕ್ಯಾ ಕರ್ ರहे हो? हाँ, कुछ नहीं. ये कहाँ से लेके आए पानी? नल से. क्या करेगा? बर्तन धोते? ये अभी घर लेके जाते हो? हाँ. कहाँ से लेके आया? नलका से. कितना दूर है? नजदीक. अच्छा, आपका नाम क्या है? नैना. आपका नाम? लक्ष्मी. अच्छा, स्कूल नहीं जाते हो? जाते हो? हाँ? मेरा नाम लिखा पड़ा है, इसका नाम लिखा पड़ा, इसकी बहन का नाम लिखा पड़ा है लड्डू का. अच्छा, बहन का नाम लड्डू. हाँ. आप स्कूल नहीं जाते हो? तनख्वाह मिल जाएगा, आप लिखवा लेंगे. आप स्कूल जाओगे? हाँ. इसका नाम नहीं लिखा पड़ा अभी, इसका नाम लिखना है ना. हाँ. मेरा भी नाम लिखा पड़ा. अच्छा. चाची की छोरी. हाँ. मेरा नाम ना लिखा पड़ा. ನೋಡಿ, ಹರಿಯಾಣದಲ್ಲಿ ಅಂಗಡಿ, ಬೈಕಲ್ಲೇ ಅಂಗಡಿ ಮಾಡ್ಕೊಂಡಿದ್ದಾರೆ. ಮೂವಿಂಗ್ ಅಂಗಡಿ. ಅಲ್ಲಿ ನೋಡಿದ್ದೀರಾ, ಬಿರಿಯಾನಿ ಮಾರ್ತಾ ಇದ್ದಾರೆ. ನಿಮ್ಗೆ ಅಲ್ಲಲ್ಲಿ ಇಲ್ಲಿ ಹರಿಯಾಣಕ್ಕೆ ಬಂದರೆ ರೋಡ್ ಬದಿಗಳಲ್ಲಿ ಈ ಥರ ಬಿರಿಯಾನಿ ಮಾಡಿರೋದನ್ನು ಕಾಣ್ಬೋದು. ಒಂದು 5 ವರ್ಷದ ಮುಂಚೆ ನನ್ನ ಫ್ರೆಂಡ್ ಇದ್ದಾನಲ್ಲ, ಇವನು ಇಲ್ಲಿ ಕಲಿತಾ ಇದ್ದ. ಆ ಟೈಮಲ್ಲಿ ಬಿರಿಯಾನಿಗೆ 30 ರೂಪಾಯಿ ಆಗಿತ್ತು. ಇವಾಗ ಸ್ವಲ್ಪ ಜಾಸ್ತಿ ಆಗಿದೆ, 60 ರೂಪಾಯಿ. ನೋಡಿ, ಅಲ್ಲೊಂದು ಬಿರಿಯಾನಿ ಚಂಬು, ಇಲ್ಲೊಂದು ಬಿರಿಯಾನಿ ಚಂಬು, ಆ ಥರ ಸ್ವಲ್ಪ ಆ ಕಡೆ ಹೈವೇ ಕಡೆ ಹೋದರೆ ಅಲ್ಲಲ್ಲಿ ಕಾಣ್ಬೋದು. ಆಲ್ಮೋಸ್ಟ್ ಖಾಲಿ ಆಗ್ತಾ ಬಂತು. ಈ ಥರ ತೂಕ ಮಾಡಿ ಕೊಡ್ತಾರೆ. ಇವಾಗ ಇದರ ರೇಟು 60 ರೂಪಾಯಿ. ಅದರ ಜೊತೆ ನೋಡಿ ಚಟ್ನಿ ಎಲ್ಲ ಹಾಕಿ ಕೊಡ್ತಾರೆ. ನೋಡಿ, ಒಂದು ಮಗು ಏನು ಮಾಡ್ತಾ ಇದೆ. ಹಾಯ್, ಕ್ಯಾ ನಾಮ್ ಹೈ ಆಪ್ಕಾ? ಹಾಂ, नाम क्या है? बोलो, नाम क्या है? बोलो. नाच के पड़ता है. बोलो ना. नहीं बोलोगे? नाम क्या है? फरीन. अच्छा, स्कूल नहीं जाते हो? नहीं जाते हो? जाते हो? कब? ಹಾಂ. ನಾನು ಇವಾಗ ಇರೋದು ಹರಿಯಾಣದ ತಾಯಿನ್ ಎನ್ನುವ ಗ್ರಾಮದಲ್ಲಿ. ಇಲ್ಲಿ ಎಷ್ಟೊಂದು ಬಿಸಿಲಂದರೆ ನೋಡಿ, ನನ್ನ ಮುಖನೇ ನೀವು ನೋಡ್ಬೋದು, ಎಷ್ಟೊಂದು ಬೆವರ್ತಾ ಇದೆ. ನಮ್ಮೂರಲ್ಲೆಲ್ಲ ಈಗ ಮಳೆಗಾಲ, ತಂಪಾದ ವಾತಾವರಣ. ಆದರೆ ಇಲ್ಲಿ ಈ ಸಮಯದಲ್ಲೂ ಕೂಡ ತುಂಬ ಸೆಕೆ. ಅಂದರೆ ನೋಡಿ, ಇವಾಗ ನೀವೇ ನೋಡ್ಬೋದು, ಬಿಸಿಲೇನಿಲ್ಲ, ಆದರೂ ಕೂಡ ಬೆವರ್ತಾ ಇದೆ. ಇವಾಗಲೇ ಹಿಂಗೆ ಆದರೆ ಬೇಸಿಗೆ ಕಾಲದಲ್ಲಿ ಹಿಂಗಿರ್ಬೋದು. ನೋಡಿ, ಇದು ಈ ಗ್ರಾಮದ ಜನರ ಮುಖ್ಯ ಕಸುಬು. ದನ, ಆಡು, ಕರುಗಳನ್ನು ಸಾಕ್ತಾರೆ. ಇವನಿಗೆ ಏನೋ ಹೇಳಬೇಕಂತೆ. ಹೇಳು. ಐ ಆಮ್ ಫ್ರಮ್ ಕರ್ನಾಟಕ. ನೋಡಿ, ಇದು ಈ ಊರಿನ ಅಂಗಡಿ, ಸಣ್ಣ ಗೂಡಂಗಡಿ. ಇವರಲ್ಲಿ ಈ ಥರ ಸಣ್ಣ ಸಣ್ಣ ಗೂಡಂಗಡಿ ನೋಡಲಿಕ್ಕೆ ಸಿಗ್ಬೋದು. ಮತ್ತು ಮನೆಗಳನ್ನು ನೋಡಿ, ಸಣ್ಣ ಸಣ್ಣ ಮನೆಗಳು, ಕಲ್ಲಿನಿಂದ, ಮಣ್ಣಿನಿಂದ, ಇಟ್ಟಿಗೆಯಿಂದ. ನೋಡಿ ಅಲ್ಲಿ ಆ ಥರ ಇಟ್ಟಿಗೆಯಿಂದ ಕಟ್ತಾರೆ. ಐಷಾರಾಮಿ ಮನೆಗಳಲ್ಲ, ಸಣ್ಣ ಸಣ್ಣ ಮನೆಗಳು. ಇಲ್ಲಿ ಇವರು ವಾಸಿಸ್ತಾರೆ. ಈ ಮನೆಯನ್ನು ನೋಡಿ ಅಂತೆ, ಇದರಲ್ಲಿ ಇವರು ಇಲ್ಲಿ ವಾಸಿಸ್ತಾರೆ. ಆದರೆ ನಮಗೆ ಇರೋಕ್ಕೇ ಭಯ ಆಗುತ್ತೆ. ಯಾಕಂದರೆ ಇದರನ್ನು ನೋಡಿ, ಇದರ ಅವಸ್ಥೆ ನೋಡಿ, ಯಾವ ಸಮಯದಲ್ಲೂ ಬೀಳುವ ಸಾಧ್ಯತೆ ಇದೆ. ನೋಡಿ, ಅಲ್ಲಲ್ಲಿ ಬಿರುಕು ಬಿದ್ದಿರುವಂತೆ ಕಾಣ್ಬೋದಲ್ಲ. ನೋಡಿ, ಇದು ಈ ಊರಿನ ಜನರ ಮನೆ. ನೋಡಿ, ಎಲ್ಲ ಕಡೆ ನೀವು ಕಾಣ್ತಾ ಇರ್ಬೋದು, ಇಟ್ಟಿಗೆಯಿಂದ ಕಟ್ಟಿದಂತಹ ಸಣ್ಣ ಸಣ್ಣ ಮನೆಗಳು. ನೋಡಿ, ಇವನು ನನ್ನನ್ನು ಕರೀತಾ ಇದ್ದಾನೆ, ನನ್ನನ್ನು ಕೂಡ ವಿಡಿಯೋ ಮಾಡುವಂತೆ. ಇದು ಹರಿಯಾಣದ ಎತ್ತು.
ಇಲ್ಲಿ ನೋಡಿ ಊರಿನ ಜನ ಏನ್ ಮಾಡ್ತಾ ಇದ್ದಾರೆ ಅಂತ, ಹುಕ್ಕ ಎಲಿತಾ ಇದ್ದಾರೆ ನೋಡಿ ಯಾವ ರೀತಿಯಲ್ಲಿ ಎಲಿತಾ ಇದೆ. फ्लेवर नहीं रहेगा इसमें ऐसे ही ನೋಡಿ ಯಾವ ರೀತಿ ಎಲಿತಾರೆ ಅಂತ. ಕೇರಳ ಕೇರಳ ಹಾ घूम रहे हूँ ना बैठ रहे ನಾನು ಇವ್ರದ್ದು ವಿಡಿಯೋ ಮಾಡಕ್ಕೆ ಅಂತ ಬಂದಿದ್ದು ನೋಡಿ. ಕುಡಿಯಕ್ಕೆ ಕೋಲ್ಡ್ ಕೊಟ್ಟಿದ್ದಾರೆ. ಹೀಗೆ ಓಕೆ ಧನ್ಯವಾದ. ಇದು ಈ ಊರಿನ ಸ್ಕೂಲ್ ಯಾವ ರೀತಿ ಕಟ್ಟಿದ್ದಾರೆ ಅಂತ ನೋಡಿ. ಇದು ಅವಸ್ಥೆ ನೋಡಿ, ಮುಚ್ಚಾಕಿ ಬಿಟ್ಟಿದ್ದಾರೆ ಮಕ್ಕಳೇ ಇಲ್ಲ ಅಂತ. ಈ ಸ್ಕೂಲ್ ಇದು ಟಾಯ್ಲೆಟ್. ಯಪ್ಪ, ಇದನ್ನೆಲ್ಲ ನೋಡುವಾಗ ನಾವು ಎಷ್ಟು ಪುಣ್ಯ ಮಾಡಿದ್ದೇವೆ ಅಂತ ಅನಿಸುತ್ತೆ ನಮಗೆ ನೋಡಿ. ಸ್ಕೂಲ್ ಇದು ಅವಸ್ಥೆ ನೋಡಿ, ಬಿಲ್ಡಿಂಗ್ ಇಲ್ಲ, ಸರಿಯಾದ ವ್ಯವಸ್ಥೆ ಇಲ್ಲ. ಬೇಸರ ಆಗುತ್ತೆ ನೋಡುವಾಗ. ಇದನ್ನೆಲ್ಲ ಯೋಚನೆ ಮಾಡುವಾಗ ನಾವು ಎಷ್ಟೋ ಪುಣ್ಯ ಮಾಡಿರ್ಬೋದು ಅಲ್ಲ. ನಮಗೆ ಎಷ್ಟೆಲ್ಲ ಫೆಸಿಲಿಟಿ ಇದೆ ನಮ್ಮ ಸ್ಕೂಲ್ಗಳಲ್ಲಿ. ಅಂಗಡಿ ಹೋಗ್ತಾ ಇದೆ ನೋಡಿ, ಅಂಗಡಿ ಹೋಗ್ತಾ ಇದೆ, ಮಕ್ಕಳೆಲ್ಲ ಅದರಿಂದ ಓಡ್ತಾ ಇದ್ದಾರೆ. ನೋಡಿ, ಇದು ಈ ಊರಿನ ಕೆರೆ ಅಂತ ಅನ್ಸುತ್ತೆ ನೋಡಿ. ಅಷ್ಟೊಂದು ಗಲೀಜಾಗಿದೆ, ಮಳೆ ನೀರು ಬಂದು ನಿಂತಿರೋದು. ಇದರಲ್ಲೇ ಇವರು ಸ್ನಾನ ಮಾಡ್ತಾರೆ, ಬಟ್ಟೆ ಒಗೀತಾರೆ, ಮತ್ತು ಅವರ ಹಸು ಕರುಗಳು ಇರುತ್ತಲ್ಲ ಅದನ್ನು ಕೂಡ ಇಲ್ಲೇ ವಾಶ್ ಮಾಡ್ತಾರೆ ನೋಡಿ. ನೀವಲ್ಲಿ ಕಾಣ್ತಾ ಇರ್ಬೋದು, ಮಹಿಳೆಯರೆಲ್ಲ ಬಟ್ಟೆ ಒಗಿತಾ ಇದ್ದಾರೆ. ಎಷ್ಟೊಂದು ಗಲೀಜಾಗಿದೆ ಗುರು. ಅಂದರೆ ಇವರಿಗೆ ಈ ಥರ ನೀರೇ ಜಾಸ್ತಿಯಾಗಿ ಇಲ್ಲಿರೋದು. ಇಲ್ಲಿ ನೀರಿಗೆ ತುಂಬ ಕ್ಷಾಮ ಪಾಪ. ಈ ಮಳೆಗಾಲದಲ್ಲಿ ಕೂಡ ನೀರಿಗೆ ಅಭಾವ ನೋಡಿ. ನನ್ನನ್ನೇ ನೀವು ನೋಡಿ ಅಂತ ಎಷ್ಟೊಂದು ಬೆವರಿದ್ದೇನೆ ಅಂತ ಈ ಟೈಮಲ್ಲಿ ಕೂಡ. गाँव का नहीं है और गाँव का यहाँ पर पड़ा ये क्या है भाई? इसका नाम क्या? समोसा समोसा, सब्जी का समोसा. ये समोसा का मसाला है, समोसा का मसाला. अच्छा ನೋಡಿ, ಇಲ್ಲಿ ಬಿಸಿ ಬಿಸಿ ಸಮೋಸ ಇದೆ. ये गवर्नमेंट स्कूल है, ये गवर्नमेंट स्कूल है, ये गवर्नमेंट स्कूल है. गवर्नमेंट स्कूल कितना क्लास तक है इधर? टोटल कमरा कमरे नहीं, क्लास क्लास कितने? 12 तक, 1 से 12 तक. अच्छा, आप कितने में पढ़ाई कर रहे हो? हाँ, कौन सी क्लास में? 8 में. अच्छा, आप 8 में, सब लोग 8 में. अच्छा, कौन सी लैंग्वेज में पढ़े सिखाता है इधर? इंग्लिश या हिंदी? कौन सी लैंग्वेज में? इंग्लिश या हिंदी? हिंदी या इंग्लिश? इंग्लिश नहीं है इधर? इधर नहीं सिखाता है फिर भी नहीं आता? आती है? अच्छा, ಓಕೆ, ಥ್ಯಾಂಕ್ ಯು. ನೋಡಿ, ಸ್ಕೂಲಲ್ಲಿದೆ ಒಂದು 500 ಮೀಟರ್ ಬ್ಯಾಕ್. ಅಲ್ಲಿಂದ ಓಡ್ಕೊಂಡು ಬಂದಿದ್ದಾನೆ. ಯೂಟ್ಯೂಬ್ ಯೂಸರ್ ನೇಮ್ ಬೇಕಂತೆ, ಅದಕ್ಕೆ ಪುಸ್ತಕ ಇಟ್ಕೊಂಡು ಬಂದಿದ್ದಾನೆ. ಲಿಖೋ, ಆತ ಮೇ ಲಿಖೋ. ಓಕೆ, ಏ ಪಕಡೋ ಎಸ್. ಆಯ್ತು, ನಾನೇ ಬರೆದು ಕೊಡ್ಬೇಕಂತೆ. ರಂಶಿ ಮ್ಯಾಂಗ್ಳೂರ್. ರಂಶಿ ಮ್ಯಾಂಗ್ಳೂರ್. ಓಕೆ, ಥ್ಯಾಂಕ್ ಯು.
ಯೂಟ್ಯೂಬ್ ಐಡಿಗೋಸ್ಕರ ಇಲ್ಲಿ ತನಕ ಓಡ್ಕೊಂಬಂದ ಗುರು ಆ ಹುಡುಗ. ಇದೆಲ್ಲ ನಮ್ಮ ಟ್ರಾವೆಲಲ್ಲಿ ನಮಗೆ ಸಿಗುವ ಪ್ರೀತಿ ಮಮತೆ, ನಮ್ಮನ್ನು ಇಷ್ಟಪಡುವ ಜನರು ಕೂಡ ಇದ್ದಾರೆ. ಯಾಕೆ खोलना है वो क्या कर रहा है? खोलना है नहीं बंद करना है? क्या कर रहे हो? बंद करना है? आता है? मैं बंद करता हूँ. बंद होता है? हाँ करो अब बंद कर. हम जता रहे हैं. ಓಪನ್ ಕರ್ರಿ, ಓಪನ್ ಮಾಡ್ತಾ ಇದ್ದಾಳಂತೆ. ನಾನು ಕ್ಲೋಸ್ ಮಾಡೋಕ್ಕೆ ಹೋದೆ ಗುರು. ಈ ಊರಿನ ಜನರ ಪ್ರೀತಿ ಎಷ್ಟು ಅಂತ ನಮಗೋಸ್ಕರ ಕುಡಿಲಿಕ್ಕೆ ಕೂಲ್ ಡ್ರಿಂಕ್ಸ್ ಕೊಟ್ಟಿದ್ದಾರೆ. ಹೇಳು ಕೂರ್ತಿಲ್ಲ ಮಾಡಿ അങ്ങനെ ಕುಡಿಯ ಬನ್ನಿ. ಈ ಬಿಸಿಲಲ್ಲಿ ನೋಡಿ ನಮಗೆ ಪ್ರೀತಿಯಿಂದ ಕೂಲ್ ಡ್ರಿಂಕ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಬಾಯ್ ಲೋಕ್, ಥ್ಯಾಂಕ್ ಯು. ಈ ಊರಿನ ಆಯುರ್ವೇದಿಕ್ ಹಾಸ್ಪಿಟಲ್ ಅಂತೆ ನೋಡಿ ಯಾವ ರೀತಿ ಇಲ್ಲಿ ಕ್ಲಿನಿಕ್ಗಳು ಇರುತ್ತೆ ಅಂತ. ತುಂಬ ಅಪ್ಡೇಟ್ ಆಗಿಲ್ಲ ಇಲ್ಲಿಯ ಜನರು ನೋಡಿ, ನೀವು ಮನೆಗಳೆಲ್ಲ ನೋಡ್ಬೋದು. ಇಟ್ಟಿಗೆಯಿಂದ ಕಟ್ಟಿದ್ದಾರೆ. ನಮಗಂತೂ ನೋಡಿದರೆ ಇದರ ಒಳಗಡೆ ಮಲಗಕ್ಕೆ ಭಯ ಆಗ್ಬೋದು. ಅಂದರೆ ಯಾವ ಟೈಮಲ್ಲೂ ಬೀಳುವ ಪರಿಸ್ಥಿತಿಯಲ್ಲಿದೆ ಇಲ್ಲಿನ ಮನೆಗಳು. ನೀವು ನೋಡಿ, ಇದರ ಒಳಗಡೆ ಇವರು ಜೀವಿಸ್ತಾರೆ. ಇದರ ಒಳಗಡೆ ಇಲ್ಲಿ ಮನೆ ಹೇಗೆ ಕಟ್ತಾ ಇದ್ದಾರೆ ಅಂತ, ಈ ಮನೆಯನ್ನು ಕಟ್ತಾ ಇರುವ ಮೇಸ್ತ್ರಿ ಇವರೇ. आपका नाम क्या है? आसीन. कितना साल से ये काम कर रहा है मेस्त्री का? 30-40 साल. 40 साल यही काम. ಗುರು 40 ವರ್ಷದಿಂದ ಈ ಮೇಸ್ತ್ರಿ ಕೆಲಸ ಮಾಡ್ತಾ ಇದ್ದಾರಂತೆ ಆ ವ್ಯಕ್ತಿ. ನೀವೇನಿದ್ ನೋಡ್ತಾ ಇದ್ದೀರಾ, ಈ ಹುಲ್ಲಿದೆ ಅಲ್ಲ, ಈ ಹುಲ್ಲನ್ನು ಈ ಮಿಷಿನ್ಗೆ ಹಾಕ್ತಾರೆ. ಆವಾಗ ಪುಡಿ ಪುಡಿಯಾಗಿ ಈ ಥರ ಆಗುತ್ತೆ. ಇದನ್ನು ನೋಡಿಲ್ಲಿ ದನಗಳಿಗೆ ಕೊಡ್ತಾರೆ. ಇವರ ಹಸು ದನಗಳಿದೆಯಲ್ಲ ಅದಕ್ಕೆ ಕೊಡ್ತಾರೆ. ಈ ಊರಿನ ಜನ ಕಟ್ಟಿಗೆ ಬದಲಾಗಿ ಹೆಚ್ಚಾಗಿ ಈ ಥರ ಸೆಗಣಿ ಒಣಗಾಕಿಟ್ಟು ಇದನ್ನು ಯೂಸ್ ಮಾಡ್ತಾರೆ. ಹಬೀಬಿ, ಇದಿಷ್ಟು ಈ ಒಂದು ಊರಿನ ಜನರ ಜೀವನ ಕತೆ. ಈ ಕತೆ ಕೇಳಿ ನಿಮಗೆ ಏನಂತ ಅನಿಸ್ತಾ ಇದೆ? ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಪ್ಪದೆ ಕಮೆಂಟ್ ಮಾಡಿ. ಓಕೆ, ನಾಳೆ ಮುಂದಿನ ಬ್ಲಾಗಲ್ಲಿ ಸಿಗೋಣ. ಬಾಯ್ ಬಾಯ್.